ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಬ್ 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 ಅಂತ ಜೋರಾಗಿ ಡೋರ್ ನಾಕ್ ಮಾಡಿದ್ರು. ಯಾರೋ ಡೆಲಿವರಿ ಅವರು ಬಂದು ಇಟ್ಟಿದ್ದಾರೆ. 3 ಬಾಕ್ಸ್ ಡೆಲಿವರಿ ಬಂದಿದೆ. ಚಿನ್ನಿ ಇಂಡಿಯನ್ ಸ್ಟೋರಿಂದ ಸಾಮಾನು ಆರ್ಡರ್ ಮಾಡಿದ್ನಲ್ಲ, ಅದು ಮೋಸ್ಟ್ಲಿ ಇದು ಇವಾಗ ಇಟ್ಟಿದ್ದಾರೆ ಅನಿಸುತ್ತೆ. ಇದು ಬೇರೆ ಶಾಪ್ದು ಬಾಕ್ಸ್ ಇದು, ಅದು ಇಂಡಿಯನ್ ಸ್ಟೋರ್ದು. ಇದು ಮೋಸ್ಟ್ಲಿ ಬೀಟ್ರೋಟ್ ಅಂತ ಅನ್ಕೋತೀನಿ. ಇದು 3 ಬಾಕ್ಸ್ ಬಂದಿದೆ. ಇದು ಕೂಡ ಇಂಡಿಯನ್ ಸ್ಟೋರ್ದೇನೆ, ಬಟ್ ಇನ್ನೊಂದು ಬಾಕ್ಸ್ ಬರಬೇಕು. ಹೀರೆಕಾಯಿ ಆಗತ್ತೆ ಎತ್ತಕ್ಕೆ. ನೀನು ತೂಕ ಇಲ್ವಾ? ಅದು ಏನಿದೆ ಬಾಕ್ಸಲ್ಲಿ ಹಂಗಾದ್ರೆ ತೂಕ ಇಲ್ಲದೆ ಇರೋದು? 2 ಡೇಸ್ ಬ್ಯಾಕ್ ಇಂಡಿಯನ್ ಸ್ಟೋರಿಂದ ಒಂದಷ್ಟು ಸಾಮಾನುಗಳನ್ನ ಆರ್ಡರ್ ಮಾಡಿದೆ, ಅಂದರೆ ಗ್ರಾಸರೀಸ್. ಸೊ ಇಲ್ಲಿ ಇರೋಷ್ಟು ಏನು ಬಾಕ್ಸ್ ಬಂದಿತ್ತಲ್ಲ, ಅದಷ್ಟೇ ಮಂತ್ಲಿ ಗ್ರಾಸರೀಸ್ ಅಂತ ಅಲ್ಲ. ಯಾಕೆಂದರೆ ನಾನು ಇಂಡಿಯಾದಿಂದ ಬರುವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಅಕ್ಕಿನೂ ತಂದಿರ್ತೀನಿ, ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇಲ್ಲೇ ತೊಗೋತೀವಿ, ಲೋಕಲ್ ಚೈನೀಸ್ ಗೋಧಿ ಹಿಟ್ಟು. ಮತ್ತು ಅಲ್ಲಿಂದ ಬರುವಾಗ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಅಕ್ಕಿ ನುಚ್ಚು, ಜೋಳದ ಹಿಟ್ಟು, ರಾಗಿ ಹಿಟ್ಟು ಇದೆಲ್ಲ ತೊಗೊಂಬಂದಿರ್ತೀನಿ. ಮತ್ತು ಬೇಳೆ ತಂದಿರ್ತೀನಿ, ಹುರ್ಗಡ್ಲೆ, ಕೊತ್ತಂಬರಿ ಕಾಳು, ಗಸಗಸೆ, ಇನ್ನು ಎಷ್ಟೋ ಕಾಳುಗಳು ಏನೇನಿರ್ತವೆ, ಮಡಿಕೆ ಕಾಳು, ಹಸಿರು ಕಾಳು ಅದೆಲ್ಲ ತಂದಿರ್ತೀನಿ, ಹುರುಳಿಕಾಳೆಲ್ಲ ತಂದಿರ್ತೀನಿ. ಸೊ ಇಲ್ಲಿ ನಾವು ಲೈಟಾಗಿ ನಮಗೆ ಏನು ಬೇಸಿಕ್ ಜನರಲ್ ಆಗಿ ಬೇಕಾಗುತ್ತೋ ಆ ಥರ ಗ್ರಾಸರೀಸ್ನ ಮನೆಯಲ್ಲಿ ಇರುತ್ತಲ್ಲ ಅದನ್ನು ಬಿಟ್ಟು ಇಲ್ಲದೇ ಅಂತ ಖಾಲಿಯಾಗಿರೋ ಅಂಥ ಐಟಮ್ಸ್ನ ಮಾತ್ರ ನಾನು ತರಿಸ್ಕೊಂಡಿದ್ದೀನಿ ಈ ಸಲ. ಇನ್ನು ತರಕಾರಿ ಮತ್ತು ಇನ್ನೂ ಹಸಿರು ಕಾಳೆಲ್ಲ ಲೋಕಲಾಗಿ ನಮ್ಮ ಚೈನೀಸ್ ಮಾರ್ಟ್ಗಳಲ್ಲೇ ಸಿಗುತ್ತೆ. ಸೊ ಇವಾಗ ನಿಮ್ಮ ಮುಂದೆ ನಾನು ಚೈನಾದಲ್ಲಿ ನಾನು ಆನ್ಲೈನಲ್ಲಿ ಶಾಪ್ ಮಾಡಿರೋ ಅಂಥ ಇಂಡಿಯನ್ ಗ್ರಾಸರೀಸ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ವೆಜಿಟೇಬಲು ಅದು ಸೌಂಡ್ ಆಗ್ತಿರೋದು ನೋಡ್ತಿದ್ರೆ ಇದು ಬೀಟ್ರೋಟ್ ಅಂತ ಅನ್ಸುತ್ತೆ. ಹೀರೆಕಾಯಿ ಮತ್ತು ಬೀಟ್ರೋಟ್ ಎರಡೂ ಆರ್ಡರ್ ಮಾಡಿದ್ದೆ. ಪ್ರಾಬಬ್ಲಿ ಇದು ಬೀಟ್ರೋಟ್ ಇರುತ್ತೆ ಅಂತ ಅನ್ಕೋತೀನಿ. ಹೇಗಿದೆ ಅಂತ 1 kg ಬೀಟ್ರೋಟ್ಗೆ 2 ಬಂದಿದೆ. 2 ಬೀಟ್ರೋಟ್ ಬಂದಿದೆ. ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ನಾವು ಡೈರೆಕ್ಟ್ ರೈತರು ಏನು ಬೆಳೀತಾರಲ್ಲ ಅವ್ರ ಹತ್ರ ಆರ್ಡರ್ ಮಾಡೋದು. ಯೂಶಲ್ ಆಗಿ ಆನ್ಲೈನಲ್ಲಿ ನಾವು ಏನೇ ತರಕಾರಿಗಳನ್ನ ಆರ್ಡರ್ ಮಾಡಿದ್ರೆ ಡೈರೆಕ್ಟ್ ಬೆಳೆಗಾರರು ಇರ್ತಾರಲ್ಲ, ಡೈರೆಕ್ಟ್ ರೈತರ ಹತ್ರ ಆರ್ಡರ್ ಮಾಡಿ ಬರೋದು. ನೋಡಿ ಹಾಗೆ ಫ್ರೆಶ್ ಆಗಿ ಕಿತ್ತು ಕೊಟ್ಟಿದ್ದಾರೆ ಬೀಟ್ರೋಟ್ನ. ನೋಡಿ ಇಲ್ಲಿ ಫ್ರೆಶ್ ಆಗಿ ಕಿತ್ತಿದ್ದಾರೆ. ಒಂದೊಂದು ಮೋಸ್ಟ್ಲಿ ಅರ್ಧ kg ಇದೆ, 2ರಿಂದ 1 kg ಆಯಿತು. ಸೊ ನಾನು ಏನಕ್ಕೆ ಬೀಟ್ರೋಟ್ನೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಅಂತಂದರೆ, ನಾವಿರೋ ಸಿಟಿನಲ್ಲಿ ಬೀಟ್ರೋಟ್ನ ಬೆಳೀತಾ ಇಲ್ವೋ ಗೊತ್ತಿಲ್ಲ, ಬಟ್ ಮಾರ್ಕೆಟ್ಗಳಲ್ಲಿ ಬೀಟ್ರೋಟು ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ತಬೋ ಅನ್ನೋ ಒಂದು ಆ್ಯಪ್ ಇದೆ ಚೈನಾದಲ್ಲಿ. ಸೊ ಆ್ಯಪಲ್ಲಿ ಯೂಸ್ ಮಾಡಿಕೊಂಡು ಎಷ್ಟೊಂದು ಇಲ್ಲಿ ಸಿಗದೇ ಇರೋ ಅಂಥ ತರಕಾರಿನ ನಾನು ಆರ್ಡರ್ ಮಾಡ್ಕೋತೀನಿ ತಬೋನಲ್ಲಿ. ಇಲ್ಲ ನಾನು ತರಕಾರಿಗಳನ್ನೆಲ್ಲ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋದೇ ಇಲ್ಲ. ಇಲ್ಲಿ ಬೇಸಿಕ್ ನಂಗೆ ಬೇಕು ಅಂತಂದರೆ ಎಲ್ಲ ಡೈರೆಕ್ಟಾಗಿ ಮಾರ್ಕೆಟಿಗೆ ಹೋಗಿ ತೊಗೊಂಡ್ಬರ್ತೀನಿ. ನೆಕ್ಸ್ಟು ಇಂಡಿಯನ್ ಗ್ರಾಸರೀಸು. ಇಲ್ಲಿ ಚೈನಾದಲ್ಲಿ ತುಂಬ ನಾನು ಡೈರೆಕ್ಟಾಗಿ ಶಾಪ್ಗೆ ಹೋಗಿರೋದು ಅಂದರೆ ಇಂಡಿಯನ್ ಸ್ಟೋರ್ಗೆ ಬೀಜಿಂಗ್ ಒಂದ್ಸಲ ಹೋಗಿದ್ದೆ ನಾನು. ಆವಾಗ ಒಂದು ಇಂಡಿಯನ್ ಸ್ಟೋರ್ಗೆ ಹೋಗಿದ್ದೆ. ತುಂಬ ಚಿಕ್ಕ ಶಾಪಲ್ಲಿ ಎಲ್ಲ ಸಾಮಾನು ತುಂಬಿಸಿಟ್ಟಿರ್ತಾರೆ. ಬಟ್ ಇಲ್ಲಿ ನಾವು ಶಾಂಘೈನಲ್ಲಿ ಕೂಡ ಒಂದು 2-3 ಇದೆ ಅಂದರೆ ಸ್ಟೋರ್. ಬಟ್ ನಾವು ಒಂದ್ಸಲ ಹೋಗಿದ್ದಾಗ ಅದು ಅಡ್ರೆಸ್ ಚೇಂಜ್ ಆಗೋಗಿತ್ತು, ಅಂದರೆ ಅವರು ಬೇರೆ ಲೊಕೇಶನ್ಗೆ ಮೂವ್ ಆಗಿದ್ರು. ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಶಾಪ್ ಮಾಡಿರೋದೇ ತುಂಬ ಕಡಿಮೆ ಇಂಡಿಯನ್ ಸ್ಟೋರ್ನ. ಮೋಸ್ಟ್ಲಿ ಈ ಬಾಕ್ಸ್ ಫುಲ್ ಬರೀ ಅಕ್ಕಿನೇ ಇದೆ ಅನಿಸುತ್ತೆ. ಬರೀ ಅಕ್ಕಿ ಮಾತ್ರ ಕೊಟ್ಟಿದ್ದಾರೆ ಅನ್ಸುತ್ತೆ. ಅಕ್ಕಿ ಅಲ್ಲ ಪಪ್ಪು, ಅಕ್ಕಿ ನೋಡಿ ಇದೇನೆ 5 kg ಅಕ್ಕಿ ಮೂಟೆ. ಇದ್ರದ್ದು ಪ್ರೈಸ್ನ ನಮ್ಮ ಪ್ರಿವಿಯಸ್ ಬ್ಲಾಗಲ್ಲಿ ಹೇಳಿದ್ದೀನಿ. ನೋಡಿ 5 kg ಅಕ್ಕಿ ಮೂಟೆ. ಇದು ಬೇಳೆ. ಏನು ಬೇಳೆ ಇದು? ಕಡಲೆಬೇಳೆ ಒಬ್ಬಿಟ್ಟು ಮಾಡ್ತೀವಲ್ಲ ಅದು. ಸೊ ಅರ್ಧ kg ಕಡಲೆಬೇಳೆ ಆರ್ಡ್ರ್ ಮಾಡಿದೆ. ಆಮೇಲೆ ಇದು ಸಣ್ಣ ರವೆ. ಇದು ಯಾವ ಥರ ಅಂದರೆ ರೊಟ್ಟಿಗೆ ಮಾತ್ರ ಯೂಸ್ ಆಗುತ್ತೆ. ಉಪ್ಪಿಟ್ಟು ಮಾಡಿಬಿಟ್ರೆ ಫುಲ್ ಪೌಡ್ರಲ್ಲಿ ಮಾಡಿರೋ ಥರ ಬರುತ್ತೆ ಉಪ್ಪಿಟ್ಟು, ತುಂಬ ತೆಳು ಉಪ್ಪಿಟ್ಟು. ಸೊ ಇದನ್ನು ನಾನು ಜಾಸ್ತಿ ರೊಟ್ಟಿಗೆ ಇಲ್ಲ ರವೆ ದೋಸೆಗೆ ಮಾತ್ರ ಯೂಸ್ ಮಾಡ್ಕೋತೀನಿ. 1 kg ಆರ್ಡ್ರ್ ಮಾಡಿದ್ದೆ ರವೆನ. ಜೊತೆಗೆ ಇದು ಹೆಸರುಬೇಳೆ. ನಾವು ಜಾಸ್ತಿ ಪೊಂಗಲ್ ಜಾಸ್ತಿ ಮಾಡ್ತೀನಿ, ಅಂದರೆ ಮಂತ್ಲಿ 1 ಸಲ 2 ಸಲ ಪೊಂಗಲ್ ಮಾಡ್ತೀನಿ. ಸೊ ಇದು ಒಂದು ಅರ್ಧ kg ಆರ್ಡ್ರ್ ಮಾಡಿದ್ದೆ ಹೆಸರುಬೇಳೆ. ಜೊತೆಗೆ ಇದು ತೊಗರಿಬೇಳೆ ನಾನು ಇಂಡಿಯಾಗೆ ತೊಗೊಂಬಂದಿರೋದೆ ಆಲ್ಮೋಸ್ಟ್ 3 ತಿಂಗಳು ಬಂದಿದೆ ಈಗ ನನಗೆ. ಸೊ ಈಗ ಮತ್ತೆ 1 kg ಆರ್ಡ್ರ್ ಮಾಡಿದ್ದೀನಿ ತೊಗರಿಬೇಳೆನ. ಆಮೇಲೆ ಉದ್ದಿನಬೇಳೆ. ಉದ್ದಿನಬೇಳೆ ಅರ್ಧ kg ಮಾಡಿದ್ದೀನಿ. ಯಾಕೆಂದರೆ ನಾವು ದೋಸೆಗೆ ಅಟ್ಲೀಸ್ಟ್ ತಿಂಗಳಿಗೆ 2 ಸಲ, ಇಡ್ಲಿಗೆ ಅಟ್ಲೀಸ್ಟ್ ತಿಂಗಳಿಗೆ 1 ಸತಿ ಇಲ್ಲ 2 ಸತಿ ಯಾರೋ ಉನಿ ಹಾಕ್ತೀನಿ. ಸೊ ಅದಕ್ಕೆ ಅರ್ಧ kg ಅಷ್ಟೇ ಉದ್ದಿನಬೇಳೆ ಆರ್ಡ್ರ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಬೇಸಿಗೆ ಅಲ್ವಾ, ಸೊ ಸ್ವಲ್ಪ ಜಾಸ್ತಿ ಆರ್ಡ್ರ್ ಮಾಡಬೇಕು.
ಸೊ ಇನ್ನೊಂದು ಬಾಕ್ಸ್ ಇದೆ, ಮೇಲ್ಗಡೆ ಇಟ್ಟಿದ್ದಾರೆ, ಪ್ಯಾಕೆಟ್ ಎಲ್ಲ ಹೊಡೆದೋಗ್ಬಾರ್ದು ಅಂತ. ನಮ್ಮ ಪಾಪುಗೆ ಲಿಟಲ್ ಹಾರ್ಟ್ ಬಿಸ್ಕೆಟ್ನ ಆರ್ಡರ್ ಮಾಡಿದೆ, ಅದು ಬಂದಿದೆ. ಇದ್ರದ್ದೆಲ್ಲ ಪ್ರೈಸ್ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ಪಾರ್ಲೆಜಿ ಗೋಲ್ಡ್ ಬಿಸ್ಕೆಟ್ 2 ಆರ್ಡರ್ ಮಾಡಿದೆ, ಅದು ಕೂಡ ಬಂದಿದೆ. ಮತ್ತು ಇದು ಸೋಯಾ ಚಂಕ್ಸು, ಚೆನ್ನಾಗಿರುತ್ತೆ ಇದು ಮಿನಿ ಸೋಯಾ ಚಂಕ್ಸು. ಸೊ ಇದೊಂದು ಆರ್ಡರ್ ಮಾಡಿದೆ. ಮತ್ತು ಅವಲಕ್ಕಿ, ಇದೆಲ್ಲ ಪೇಪರ್ ಅವಲಕ್ಕಿ. ಚೈನಾದಲ್ಲಿ ನಾವು ಆನ್ಲೈನ್ ಸ್ಟೋರಲ್ಲಿ ನಾವು ಆರ್ಡರ್ ಮಾಡಿದ್ರೂ ನಮಗೆ ಬರೋದೇ ಪೇಪರ್ ಅವಲಕ್ಕಿ, ನಾರ್ಮಲ್ ಅವಲಕ್ಕಿ ಸಿಗೋದಿಲ್ಲ ಇಲ್ಲಿ. ಸೊ ನಾನು ಇಂಡಿಯಾದಿಂದ ಬರುವಾಗಲೇ ಆಲ್ಮೋಸ್ಟ್ ಒಂದು 4 kg ಅವಲಕ್ಕಿ ತಂದಿದ್ದೆ. ಈಗ ಒಂದು 3 ತಿಂಗಳಿಗೆ 4 kg ಅವಲಕ್ಕಿ ಕಂಪ್ಲೀಟ್ ಆಯಿತು. ಈಗ ಮತ್ತೆ ಪೇಪರ್ ಅವಲಕ್ಕಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೆ ತೊಳೆದ್ಬಿಟ್ಟು ಕ್ಲೀನಾಗಿ, ಜಾಸ್ತಿ ಉಣ್ಸೋಕೆ ಹೋಗ್ಬಾರ್ದು, ಹಾಗೆ ಮಾಡಬೇಕು. ಜಾಸ್ತಿ ಉಣ್ಸಿದ್ರೆ ಫುಲ್ ಮುದ್ದೆ ಆಗೋಗುತ್ತೆ. ಸೊ ಎಮರ್ಜೆನ್ಸಿಗೆ ಏನಾದ್ರು ತಿನ್ನಬೇಕು ಅಂದರೆ ಒಂದು ಪಾನಿಪುರಿ ಪ್ಯಾಕೆಟ್, ಬರೀ ಪುರಿ ಇರುತ್ತೆ ಇದರಲ್ಲಿ, ಪಾನಿ ಇರೋದಿಲ್ಲ. ಸೊ ಪಾನಿಪುರಿ ಇದೊಂದು ಪುರಿ ಪ್ಯಾಕೆಟ್ ಆರ್ಡರ್ ಮಾಡಿದ್ದೀನಿ. ಒಂದು ಪೊಟ್ಯಾಟೊ ಚಿಡ್ವಾ ಅಂತ ಒಂದು ಮಿಕ್ಸ್ಚರ್ ಥರ, ಅದನ್ನು ಒಂದು ಆರ್ಡರ್ ಮಾಡಿದ್ದೀನಿ. ಮತ್ತು ಇದು ಕಡಲೆಪುರಿ. ನಮಗೆ ಚುರುಮುರಿ ಬೇಕು, ಬೇಲ್ಪುರಿ ಬೇಕು ಅಂತಂದರೆ ನಾವು ಇಲ್ಲಿ ಚೈನಾಗೆ ಹೋಗಿ ಹೊರಗಡೆ ತಿನ್ನೋಕ್ಕಾಗೋದಿಲ್ಲ. ನಮಗೆ ಇಂಡಿಯನ್ ಸ್ಟೋರಲ್ಲೂ ಕೂಡ ಚುರುಮುರಿ ಎಲ್ಲ ಸಿಗೋದಿಲ್ಲ. ಪಾನಿಪುರಿನೂ ಕೂಡ ಬೇರೆ ಥರನೇ ಇರುತ್ತೆ, ಪಾನಿ ಟೇಸ್ಟು. ಅದನ್ನು ನಿಮಗೆ ಇಂಡಿಯನ್ಸ್ ಏನಾದರೂ ರೆಸ್ಟೋರೆಂಟ್ಗೆ ಹೋದಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬಟ್ ನಮಗೆ ಮನೆಯಲ್ಲಿ ಚಟಾಪಟ್ ಅಂತ ಬೇಗ ನಮಗೆ ಚುರುಮುರಿ ಆಗಲಿ ಬೇಲ್ಪುರಿ ಬೇಕು ಅಂತಂದರೆ ನಾವು ಕಡಲೆಪುರಿ ಬೇಕೇ ಬೇಕು. ಸೊ ಇದು ಒಂದು ಪ್ಯಾಕೆಟ್ನ ನಾನು ತಿಂಗ್ಳಿಗೆ 1 ಸಲ ಇಲ್ಲಾಂದರೆ 2 ತಿಂಗ್ಳಿಗೆ ಒಂದ್ಸತಿ ಅದು ತರಿಸ್ತೀನಿ. ಮತ್ತು ಇದು ಪಾಸ್ತಾ. ಸೊ ನನ್ನ ಪಾಪುಗೆ ಬಾಕ್ಸಿಗೆ ಏನಾದ್ರು ಸಿಂಪಲಾಗಿ ಮಾಡಿಕೊಡ್ಬೇಕು ಅಂದಾಗ ಪಾಸ್ತಾ ಪ್ರಿಫರ್ ಮಾಡ್ತೀನಿ. ಸೊ ಇಂಡಿಯನ್ ಪಾಸ್ತಾ ಆರ್ಡರ್ ಮಾಡಿದ್ದೆ ಒಂದು. ಜೊತೆಗೆ ನಮ್ಮ ಪಾಪು ನಾನೇನಾದ್ರು ಇಂಡಿಯನ್ ಸ್ಟೋರಿಂದ ಸಾಮಾನು ಆರ್ಡರ್ ಮಾಡುವಾಗ ಈ ಬಿಸ್ಕೆಟ್ನ ಕೇಳ್ತಾನೆ, ಐಡ್ ಅಂಡ್ ಸಿಕ್ ಬಿಸ್ಕೆಟ್ ಆರ್ಡರ್ ಮಾಡುವಮ್ಮ ಅಂತ. ಸೊ ಇದೊಂದು ಬಿಸ್ಕೆಟು. ಯೂಶಲಾಗಿ ನಮ್ಮ ಚೈನಾದಲ್ಲಿ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಹೊರಗಡೆ ತಿನ್ನೋದು. ಸೊ ಈ ಥರ ಬಿಸ್ಕೆಟ್ ಒಂದು 2 ಪ್ಯಾಕೆಟ್ 3 ಪ್ಯಾಕೆಟ್ ಈ ಥರ ಆರ್ಡರ್ ಮಾಡ್ಕೋತೀವಿ. ಸೊ ಇಲ್ಲೊಂದು ಮಿಕ್ಸ್ಚರ್ ಇದೆ. ಇದು ಏನಕ್ಕೆ ಅಂತಂದರೆ ಚುರುಮುರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಸೈಡಿಗೆ ಹಾಕೊಳ್ಳೋಣ ಅಂತ. ಸೊ ಇವಾಗ ನೀವು ನೋಡೋದಲ್ಲ, ನಾನು ಇಷ್ಟೇ ಆಲ್ಮೋಸ್ಟ್ ಪ್ರತಿ ತಿಂಗಳು ಇಂಡಿಯನ್ ಸ್ಟೋರಿಂದ ಸಾಮಾನ ತರಿಸೋದು. ಆಲ್ಮೋಸ್ಟ್ ಇಂಡಿಯಾಯಿಂದನೇ ಬರುವಾಗೆಲ್ಲ ಸಾಮಾನು ತಂದಿರೋದ್ರಿಂದ ಎಲ್ಲ ಹಾಗೆ ಇರುತ್ತೆ, ಅದನ್ನೇ ಯೂಸ್ ಮಾಡ್ಕೊತೀನಿ ಸ್ವಲ್ಪ ಹಾಕ್ಕೊಂಡು. ಸೊ ಇನ್ನು ಕಾಳು ಏನಾದ್ರು ಖಾಲಿ ಆಯಿತು ಅಂತಂದರೆ ಈ ಥರ ಹೊರಗಡೆ ಡೈರೆಕ್ಟಾಗಿ ಚೈನಾದಲ್ಲಿ ನಮಗೆ ಕಾಬೂಲ್ ಕಡಲೆ ಆಗಿರ್ಬೋದು, ಕಾಳು ಆಗಿರ್ಬೋದು, ಇದೆಲ್ಲ ಡೈರೆಕ್ಟಾಗಿ ನಮಗೆ ಸಿಗುತ್ತೆ. ಸೊ ಅಲ್ಲಿಂದನೇ ತೊಗೋತೀನಿ. ಸೊ ನಮ್ಮ ಸಾಮಾನು ಇದಾಗಿತ್ತು. ಇದೊಂದು ಸಾಮಾನು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಶೇರ್ ಮಾಡಿದೆ ನಾನು. ಸೊ ಇವಾಗ ನಾಳೆ ನಮ್ಮ ಪಾಪು ಸ್ಕೂಲಲ್ಲಿ ಇವೆಂಟ್ ಇದೆ. ಸೊ ಅದಕ್ಕೆ ಒಂದೊಂದಷ್ಟು ಸಾಮಾನ ಪ್ಯಾಕ್ ಮಾಡಬೇಕು. ಗ್ರಾಜುಯೇಷನ್ ಡೇ ಶನಿವಾರ ಇದೆ, ನಾಳೆ ಶುಕ್ರವಾರ. ಸೊ ಬೆಳಗ್ಗೆ ಅವ್ನು ಸ್ಕೂಲ್ಗೆ ಹೋಗಂಗಿಲ್ಲ, ಡೈರೆಕ್ಟ್ ಮಧ್ಯಾಹ್ನ ಹೋಗ್ಬೇಕು ಸ್ಕೂಲ್ಗೆ ಅವನು. ಸೊ ನಾಳೆ ಸ್ಕೂಲಲ್ಲಿ ಮಕ್ಕಳನ್ನ ಮಲಗಿಸ್ಕೊಡೋ ಇವೆಂಟ್ ಇದೆ ಒಂದಿನ. ಅದೇ UKG ಮಕ್ಕಳನ್ನೆಲ್ಲ ಒಂದು ದಿನ ಮಾತ್ರ ನಾಳೆ ನೈಟು ಸ್ಟೇ ಮಾಡ್ಸೋಕ್ಕೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಪ್ರತಿ ವರ್ಷ ಆರ್ಗನೈಸ್ ಮಾಡ್ತಾರೆ ಇವ್ರು ಕಿಂಡರ್ ಗಾರ್ಡನಲ್ಲಿ. ಈ ಸಲ ನಮ್ಮ ಪಾಪು UKG ಆಗಿರೋದ್ರಿಂದ ಒಂದು ಲಾಸ್ಟ್ ಸ್ಟೇ ಅಟ್ ಸ್ಕೂಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಳಿಗೂ ಅವ್ರ ಪೇರೆಂಟ್ಸು ಟೀಚರ್ಸ್ ಎಲ್ಲ ಕನ್ವಿನ್ಸ್ ಮಾಡಿದ್ದಾರೆ ಆಲ್ಟ್ ಆಗಿ ಸ್ಕೂಲಲ್ಲಿ ಅಂತ. ಎಲ್ಲ ಮಕ್ಕಳು ಅಂತ ಹೇಳ್ಕೊಂಡಿದ್ದಾರೆ. ಸುಮಾರು ಜನ ಇಲ್ಲ, ನಾನು ನಮ್ಮ ಮಮ್ಮಿ ಡ್ಯಾಡಿ ಇಲ್ಲ, ನಮ್ಮ ಅಪ್ಪ ಅಮ್ಮ ಜೊತೆ ಬಿಟ್ಟು ಎಲ್ಲೂ ಮಲ್ಕೊಳ್ಳಲ್ಲ ಅಂತೆಲ್ಲ ಹೇಳಿದ್ದಾರೆ. ನಮ್ಮ ಸನ್ಮೇನೂ ಕೂಡ ಆಗಲ್ಲ ಅಂತ ಹೇಳಿದ್ನಂತೆ, ಮಲ್ಗಲ್ಲ ಅಂತ. ಬಟ್ ಟೀಚರ್ ಹೇಳಿದ್ರಂತೆ ಎಲ್ಲರೂ ಆಲ್ಟ್ ಆಗು, ಇಲ್ಲಾಂದರೆ ನೀನು ಮನೆಗೆ ಹೋಗು ಅಂತ ಹೇಳಿದ್ರಂತೆ. ಹ್ಞೂ ಅಂತ ಹೇಳಿದ್ದಾನೆ. ಬಟ್ ಇವಾಗ ಆಲ್ಟ್ ಆಗ್ತೀನಿ ಮಮ್ಮ, ಏನೂ ಇಲ್ಲ ಅಂತ ಹೇಳಿದ್ದಾನೆ. ಹೀರೆಕಾಯಿ ಮತ್ತು ಬೀಟ್ರೋಟು ಶಾವಿಗೆ ಎಲ್ಲ ತೊಗೊಂಡು ಆರ್ಡರ್ ಮಾಡಿದ್ದೆ ಅಂತ ಹೇಳಿದೆ. ಬೀಟ್ರೋಟ್ ಎಲ್ಲ ಮನೆಗೆ ತಂದು ಕೊಟ್ಟಿದ್ದಾರೆ. ಹೀರೆಕಾಯಿ ಇನ್ನೂ ಆನ್ ದ ವೇ ಇದೆ. ಸೊ ಶಾವಿಗೆ ಮಾತ್ರ ಅಲ್ಲೊಂದು ಕೊರಿಯರ್ ಶಾಪ್ ಇದೆ, ಅಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಅದನ್ನು ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಈಗ. ಒಂದು 3, 5, 45, 91, 45, 68, 45, 91 ಎಲ್ಲಿದೆಯಪ್ಪ? ಶಾಪಲ್ಲೇನೆ ಅಂತ ಅಂದ್ಕೊಂಡೆ. ಅವತ್ತು ಬಂದಿದ್ದು ನಾನು ಅದೇ ಶಾಪು. ಬಟ್ ಆ್ಯಕ್ಚುಲಿ ಇದೇ ಥರದ್ದು ಇನ್ನೊಂದು ಮುಂದೆ ಇದೆ, ಅಲ್ಲಿ ಇಟ್ಬಿಟ್ಟಿದ್ದಾರೆ ನಮ್ಮದು ಶಾವ್ಗೆನ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಚೈನೀಸ್ ಎಲ್ಲ ಓದಕ್ಕೆ ಬರೋದಿಲ್ಲ. ಅವರಲ್ಲಿ ಏನು ಶಾಪಿಂಗ್ ಆ್ಯಪಲ್ಲಿ ಏನು ಅಪ್ಡೇಟ್ ಮಾಡಿರ್ತಾರೆ ಅದೆಲ್ಲ ನನಗೆ ಚೈನೀಸ್ ವರ್ಡ್ಸ್ ಓದಕ್ಕೆ ಬರೋಲ್ಲ. ಯೂಶ್ವಲಾಗಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೋಡ್ತೀನಿ. ಬಟ್ ಆ್ಯಪಲ್ಲಿ ಟ್ರಾನ್ಸ್ಲೇಟರ್ ಇಲ್ಲ, ಸ್ಕ್ರೀನ್ಶಾಟ್ ತೊಗೊಂಡು ನಾನು ಓದ್ತಿದ್ದೆ. ಬಟ್ ಈಗ ಡೈರೆಕ್ಟಾಗಿ ಅವ್ರನ್ನೇ ಕೇಳಿದೆ, ಇದು ಇಲ್ಲಿ ಕಾಣಿಸ್ತಿಲ್ವಲ್ಲ ನನಗೆ ಅಂತ. ಸೊ ಮುಂದ್ಗಡೆ ಅಲ್ಲೊಂದು ಇದೆ ಶಾಪು, ಅದ್ರದ್ದು ಇದು ಅಂತ ಹೇಳಿದ್ರು ನೀವು ನೋಡ್ಬಿಟ್ಟು. ಸೊ ಈಗ ಆ ಕಡೆಗೆ ಹೋಗ್ತಾ ಇದ್ದೀನಿ. ಈ ಕೊರಿಯರ್ ಶಾಪಲ್ಲಿ ಇಟ್ಟಿದ್ದಾರೆ. ಇವಾಗ ಇಲ್ಲೋಗಿ ಕಲೆಕ್ಟ್ ಮಾಡ್ಕೋಬೇಕು. ಇದು ಹೊಸ್ದಾಗಿ ಆಗಿರೋದು, ಆ್ಯಕ್ಚುಲಿ ಬೇರೆ ಇತ್ತು ಇದು. ಅದನ್ನು ಕ್ಲೋಸ್ ಮಾಡಿ ಹೊಸ್ದಾಗಿ ಮಾಡಿದ್ದಾರೆ ನೋಡಿ. ಒಳಗಡೆ ಎಲ್ಲ ಹೆಂಗೆ CC ಕ್ಯಾಮ್ರಾ ಹಾಕ್ಸಿದ್ದಾರೆ ನೋಡಿ ಒಳಗಡೆ ಎಲ್ಲ.
3-5 ಕಣಪ್ಪ ನಮ್ಮದು. ನೋಡಿ ಜನನೇ ಯಾರೂ ಇಲ್ಲ. ಯಾವ ಬಾಕ್ಸ್ನ ಯಾರು ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಬಟ್ ಎತ್ಕೊಂಡು ಹೋಗೋಕೆ ಸುಲಭವಾಗಲ್ಲ. ಇಬ್ಬರು ಅಣ್ಣಂದರು ಕಾಯ್ತಾ ಇದ್ದಾರೆ. ಇಬ್ಬರಲ್ಲ ಬೇಕಾದಷ್ಟು ಜನ ಕಾಯ್ತಿರ್ತಾರೆ. ಸೊ ಈಗ ನಮ್ಮದು 3-5 ಇದು 3-4 ಒಳಗಡೆ ಇನ್ನೂ ಇದೆಯಾ? ಓಹೋ ಯಾರೂ ಇಲ್ಲ ನೋಡಿ ಒಳಗಡೆ. ಈ ಶಾಪ್ ಒಳಗಡೆ ಒಬ್ಬರೂ ಇಲ್ಲ. ಇದು 2-1 2-2 2-3 2-4 1-3 1-2 ಇಲ್ಲಲ್ಲ ಇಲ್ಲಿ. ಇನ್ನೂ ಮೆಟ್ಟಾಡ್ಕೊಂಡೆಲ್ಲ ಹೋಗ್ಬೋದಾ? ಅಷ್ಟೊಂದೆಲ್ಲ ಇಟ್ಟಿದ್ದಾರಾ? ಏನೋ ಬರ್ತಿದ್ದಾರೆ ಇಲ್ಲಿ, ನಂಗೆ ಅರ್ಥನೂ ಆಗಲ್ಲ ಅಲ್ಲಿ ಬರ್ತಿರೋದು. ಬಾಯ್ ನೋಡೋಣ. 3-5 ಓ ಇಲ್ಲಿ ನೆಲದ ಮೇಲೆ ಇದೆ ನೋಡು ಪಾಪು. 3-5 ಇದು 3-5 45 91 ಇದೆ ನಮ್ಮದು 3-5 ಸೀರೀಸು. 3-5ನಲ್ಲಿ 45 91. ಸೊ ಈ ಬಾಕ್ಸ್ನ ಏನು ಮಾಡ್ತೀನಿ ನೋಡಿ, ಯಾರೂ ಇಲ್ಲ ಶಾಪಲ್ಲಿ, ಎಲ್ಲ ಕೊರಿಯರ್ ಪಿಕ್ ಮಾಡೋರೇ ಇರೋದು. ಸ್ಕ್ಯಾನ್ ಮಾಡಪ್ಪ ನೀವು. ಅವ್ರ ಪಾಡಿಗೆ ಅವ್ರು ಬಂದು ಅವ್ರವ್ರ ಬಾಕ್ಸ್ ಏನಿದೆ ಅದೇನೋ ಎತ್ಕೊಂಡು ಹೋಗ್ತಾರೆ. ಅಂಗಡಿನಲ್ಲಿ ಶಾಪಲ್ಲಿ ಯಾರೂ ಇಲ್ಲ, ಬರೀ ಕ್ಲೋಸ್ ಮಾಡ್ಕೊಳಕ್ಕೆ ಒಬ್ಬರು ಬರ್ತಾರೆ ಅಷ್ಟೇ. ಹೇಗೆ ತಾನೆ ಅವರೆಲ್ಲನೂ ಇಲ್ಲೇ ತುಂಬ್ಕೋತಾರೆ. ತೋರಿಸಿ ನಮ್ಮದು ಬಾಕ್ಸು. ಬಿಡು, ಅವ್ರ ಕಸನ ಇಲ್ಲೇ ಹಾಕ್ಬಿಡ್ತಾರೆ. ತೂಕ ಹಾಕೋಕ್ಕಾಗತ್ತೆ ಯಾರಿಗಾದ್ರೂ ಅಂತ. ಮೊಟ್ಟೆ ಆರ್ಡ್ರ್ ಮಾಡಿದ್ರು, ಮೊಟ್ಟೆ ತುಂಬ್ಕೊಂಡ್ರು, ಬಾಕ್ಸ್ನ ಇಲ್ಲೇ ಬಿಸಾಕಿದ್ರು. ನಾವು ನೋಡಿ ಹಂಗೆ ಮಾಡೋಣ, ಶಾವಿಗೆ ಪ್ಯಾಕೆಟ್ ಎತ್ತು ಮಾಡ್ಕೊಂಡು ಡಬ್ಬಿ ಇಲ್ಲೇ ಬಿಸಾಕೋಣ. ಹೇ ಈ ಹಂಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ಕ್ಯಾನ್ ಮಾಡು ಫಸ್ಟು. ಹಂಗೆ ಮಾಡೋಕ್ಕಾಗಲ್ಲ, ಸ್ಕ್ಯಾನ್ ಮಾಡು. ಅವರಾದ್ರೆ ಬ್ಯಾಗ್ ಇಟ್ಕೊಂಡ್ಬಂದ, ನಾವು ಬರೀ ಕೈಯಲ್ಲಿ ಪ್ಯಾಕೆಟ್ ಇಟ್ಕೊಂಡು ಹೋಗೋದಾ? ಓಕೆ. ಸೊ ಇಲ್ಲಿ ಸ್ಕ್ಯಾನ್ ಆಗಿ ನಾವು ಪಿಕ್ ಮಾಡಿದ್ದೀವಿ ಅಂತ ಕನ್ಫರ್ಮೇಷನ್ ಹೋಗುತ್ತೆ ಅವ್ರಿಗೆ. ಏಯ್ ನೋಡಲ್ಲಿ ಆಗಿರೋದನ್ನ ಮತ್ತೆ ಇನ್ನೊಂದ್ಸತಿ ಯಾಕೆ ಸ್ಕ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳ್ತಿದೆ ಅದು. ನೋಡಿ ಶಾಪ್ ಎಲ್ಲ ಖಾಲಿ ಇದೆ. ಖಾಲಿ ಇರೋ ಶಾಪಲ್ಲಿ ಯಾರ್ದು ಎತ್ಕೊಂಡು ಹೋಗಲ್ಲ, ಹಾಗೆ ಬಿಟ್ಟಿರ್ತಾರೆ. ಬಟ್ಟೆಗಳೆಲ್ಲ ತರಿಸಿರ್ತಾರೆ, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತರಿಸಿರ್ತಾರೆ, ಆದರೂ ಯಾರೂ ಏನೂ ಮುಟ್ಟೋದಿಲ್ಲ, ಹಾಗೆ ಬಿದ್ದಿರುತ್ತೆ. ಬಟ್ ಈ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗೋಕ್ಕೆ ಯಾರು ಒಬ್ಬರು ಬರ್ತಾರೆ. ಅಲ್ಲಿ ನಾವು ಪ್ಯಾಕ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ನಮ್ಮ ಪಾಪು ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ಅಂತಿದ್ದಾನೆ, ಆಟ ಆಡೋದಕ್ಕೆ ಕಾರ್ಡ್ ಮಾಡಿಸಿದ್ನಲ್ಲ ಅಂತ. ನಾನು ಇವತ್ತಾಗಲ್ಲ, ನಾಳೆ ಹೋಗೋಣ ಅಂತ ಅಂತಿದ್ದೀನಿ. ಬಟ್ ನಾಳೆನೂ ಅವ್ನಿಗೆ ಹೋಗೋಕ್ಕಾಗೋದಿಲ್ಲ, ಯಾಕೆಂದರೆ ನಾಳೆ ಸ್ಕೂಲಲ್ಲಿ ಹಾಲ್ಟಿಂಗ್ ಪ್ರೋಗ್ರಾಮ್ ಇದೆ ಅವ್ರಿಗೆ. ಸೊ ನಾಳೆ ಹೇಗಾಗುತ್ತೆ ನೋಡಬೇಕು. ಫಸ್ಟಿಗೆ ಮನೆಗೆ ಹೋಗಿ ಒಂದು ಸ್ವಲ್ಪ ಸಾಮಾನ ಪ್ಯಾಕ್ ಮಾಡಿದೆ, ಅದನ್ನು ಪ್ಯಾಕ್ ಮಾಡ್ತೀನಿ. ಶಾವ್ಗೆ ಹೊರಗಡೆಯಿಂದ ಆರ್ಡರ್ ಮಾಡಿದ್ದೀನಿ, ತೋಬೋ ಆ್ಯಪಲ್ಲಿ ಅಂತ ಹೇಳಿದ್ದೆ. ಇವಾಗ ಅದು ಕೂಡ ಬಂದಿದೆ. ಶಾವ್ಗೆ ಆ್ಯಕ್ಚುಲಿ ನಮ್ಮ ದೇಶದಲ್ಲ, ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಆಗೋದಿದ್ದು ಚೈನಾಗೆ. ಆ್ಯಕ್ಚುಲಿ ಶಾವ್ಗೆ ಬಂದು ಸೇಮ್ ಬಿಟ್ಟು ನಮ್ಮ ದೇಶದಲ್ಲಿ ಯಾವ ಥರ ತಿಂತೀವೋ ಅದೇ ಸೇಮ್ ಟೇಸ್ಟ್ ಶಾವ್ಗೆ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಶಾವ್ಗೆ ಇಂಡಿಯನ್ ತಂದಿರೋದು ಖಾಲಿ ಆದ್ರೂ ಇಂಡಿಯನ್ ಸ್ಟೋರಲ್ಲಿ ಆರ್ಡ್ರ್ ಮಾಡೋದಿಲ್ಲ. ಸೊ ಈ ಶಾವ್ಗೆನ ತರಿಸ್ಕೊತೀನಿ. ಸೊ ಇದು ಒಂದಕ್ಕೆ ಅರ್ಧ ಕೆಜಿಗೆ 9.9 RMB, ಆಲ್ಮೋಸ್ಟ್ 10 RMB ಆಗುತ್ತೆ. ಅಂದರೆ ಅರ್ಧ ಕೆಜಿಗೆ 120 ರೂಪಾಯಿ 130 ರೂಪಾಯಿ ಆ ಥರ ಆಗುತ್ತೆ. ಸೊ 2 ಪ್ಯಾಕೆಟಿಂದ ಆಲ್ಮೋಸ್ಟ್ 260-270 ರೂಪಾಯಿ ಆ ಥರ ಆಗುತ್ತೆ. ಸಾಮಾನು ಬಂದಿರೋದು ಡಬ್ಬಿ ಇಷ್ಟ ಆಗಿದೆ. ಇದನ್ನು ತೊಗೊಂಡೋಗಿ ಇಲ್ಲಿ ಕೆಳಗಡೆ ಇಟ್ಟರೆ ಯಾರಾದರೂ ಏಜ್ ಆಗಿರೋರು ತೊಗೋತಾರೆ, ಇದನ್ನಂದರೆ ತೂಕಕ್ಕೆ ಮಾರ್ತಾರೆ. ಸೊ ಅವ್ರಿಗಾದ್ರೂ ಯೂಸ್ ಆಗಲಿ ಅಂತ ಹಾಗೆ ಇಟ್ಬಿಡ್ತೀವಿ ಕೆಳಗೆ. ಇನ್ನು ಅಡುಗೆಗೆ ಬಂದು ನೆನ್ನೆ ಸ್ವಲ್ಪ ಸಾಂಬಾರಿದೆ. ಸೊ ಸಾಂಬಾರಿಗೆ ಸ್ವಲ್ಪ ರೈಸ್ ಇಟ್ಕೊಂಡ್ರೆ ಆಯಿತು. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಮುದ್ದೆ ಮಾಡಿಬಿಟ್ಟಿದ್ದೆ, ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ವಾಂಗಿಭಾತ್ ಹಾಕ್ಕೊಟ್ಟಿದ್ದೆ ನಮ್ಮ ಪಾಪುಗೆ. ಸೊ ಬೆಳಿಗ್ಗೆ ಅವನು ಮುದ್ದೆ ತಿನ್ಕೊಂಡು ಹಾಲು ಕುಡ್ಕೊಂಡು ಬಾಕ್ಸ್ಗೆ ವಾಂಗಿಭಾತ್ ತೊಗೊಂಡೋಗಿದ್ದಾನೆ. ಸೊ ಅವ್ನಿಗೆ ಏನು ಬೆಳಗ್ಗೆ ಟೈಮು ಮುದ್ದೆ ಮಾಡಿದ್ರು ಏನು ಮಾಡಿದ್ರು ಅವನೇನೋ ಇದು ಬೇಡ ಅದು ಬೇಡ ಅಂತ ಹೇಳೋದಿಲ್ಲ. ಸೊ ಚಿಕ್ಕದಿಂದನೇ ಅವ್ನಿಗೆ ಎಲ್ಲ ಥರನೂ ಅಭ್ಯಾಸ ಮಾಡಿಬಿಟ್ರೆ ಫ್ಲೆಕ್ಸಿಬಲ್ ಆಗಿರ್ತಾನೆ ಅನ್ನೋದೊಂದು ಅಷ್ಟೇ ಇದೆ. ಸೊ ಸಾಂಬಾರು ಅದೇ ಇದೆ. ಇದು ಸೊಪ್ಪು ಹೊಸ ಥರದ್ದು, ನಾನು ಅಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಆ ಸೊಪ್ಪು ನೀವು ಯೂಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಗೊತ್ತಿದ್ರೆ ಅದ್ರ ಸೊಪ್ಪಿಂದು ಹೆಸರನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ ಸೊಪ್ಪಿಗೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ. ಈಗ ಅದಕ್ಕೆ ಅನ್ನಕ್ಕಿಟ್ರೆ ಇವತ್ತಿನ ಊಟದ ಕಾರ್ಯಕ್ರಮ ಮುಗೀತು ರಾತ್ರಿಗೆ. ಈ ಒಂದು ಪುಟ್ಟು ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಅಪ್ಕಮಿಂಗ್ ಚೈನಾ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.